ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನ್ರಿ ಹೀಗೆ ಪೊರೆ ಹಾವು ಎಲ್ಲ ಕಾಣಿಸ್ತಿದ್ಯಲ್ಲ ನಮ್ಮನೇಲಿ? ಗುರುಗಳು ಬಂದು ಶ್ಯಾಮ ಕೈಯಲ್ಲಿ ವಟ ಸಾವಿತ್ರಿ ವ್ರತ ಮಾಡಿಸ್ತಿದಾರಲ್ಲ, ಆದ್ರೂ ಹೀಗಾಗ್ತಿದ್ಯಲ್ಲ? ಆ ವ್ರತಕ್ಕೆ ಏನಾದ್ರೂ ಅಪಚಾರ ಆಗಿದೆಯೇನೋ? ಅಂದ್ರೆ ಅದು ತುಂಬಾ ನೇಮ ನಿಷ್ಠೆಯಿಂದ ಮಾಡ್ಬೇಕಾಗಿದ್ ವ್ರತ ಅಂದಿದ್ರಲ್ಲ ಗುರುಗಳು, ಅದಕ್ಕೆ ಹೀಗೆ ಹೇಳ್ದೆ ಅಷ್ಟೇ. ನಾನು ನಿಯಮ ನಿಷ್ಠೆಯಿಂದಾನೇ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ದೀನಕ್ಕ. ವ್ರತದಲ್ಲಿ ಯಾವ ರೀತಿ ಅಪಚಾರನೂ ಆಗಿಲ್ಲ. ಏನೋ ನಿನಗ್ ಗೊತ್ತಿಲ್ದೇನೋ ನಡೆದಿರ್ಬೋದಲ್ವಾ ಶ್ಯಾಮ? ನಿಜಾನೇ, ನಿನಗ್ ತಿಳಿದೇನೆ ಏನಾದ್ರೂ ಆಗಿರ್ಬೋದಲ್ಲಮ್ಮ. ಅದಕ್ಕೆ ನಾಗೇಂದ್ರನೇ ಹೀಗೆ ದರ್ಶನ ಕೊಡ್ತಿದ್ದಾನೇನೋ. ಅಂಥದ್ದೇನು ನಡೆಯೋದಿಲ್ಲ ವಸಂತ. ಶ್ಯಾಮ ತುಂಬಾ ನಿಷ್ಠೆಯಿಂದ ವ್ರತ ಮಾಡ್ತಿದ್ದಾಳೆ, ನಾವೇ ನೋಡ್ತಿದೀವಲ್ಲ. ಹೌದು, ಅದಕ್ಕೆ ತುಂಬಾ ನಿಯಮ ನಿಷ್ಠೆಯಿಂದ ಭಕ್ತಿ ಶ್ರದ್ಧೆಯಿಂದ ವ್ರತ ಮಾಡ್ತಿದ್ದಾಳೆ. ಎಲ್ಲೂ ಯಾವ ಚಿಕ್ಕ ಅಪಚಾರನೂ ಆಗಕ್ ಬಿಡೋದಿಲ್ಲ. ಹೌದಾ? ಅಂದ್ರೆ ವ್ರತಭಂಗ ಆಗೋ ಅವಕಾಶ ಇಲ್ಲ ಅಂತ್ಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೆ, ಖಂಡಿತ ಇದೆ. ಅತ್ತೆ, ನೀವೇನು ಹೆದರ್ಬೇಡಿ. ಗುರುಗಳು ಹೇಳಿದ ಹಾಗೆ ವಟ ಸಾವಿತ್ರಿ ವ್ರತನ ಯಾವ ಅಪಚಾರ ಆಗದಿದ್ದ ಹಾಗೆ ನಾನ್ ಪೂರ್ತಿ ಮಾಡ್ತೀನಿ ಅತ್ತೆ. ಇನ್ನೂ ಭಯ ಪಡ್ತಿದ್ಯಲ್ಲ ವಸಂತ? ನಿನ್ ಸೊಸೆ ನಿನ್ಗೆ ಅಷ್ಟೊಂದು ಭರವಸೆ ಕೊಡ್ತಿರಲ್ಲ, ಧೈರ್ಯವಾಗಿರು. ನೋಡಪ್ಪ, ನೀನ್ ಒಬ್ನೇ ಹೊರಗಡೆ ಆಡ್ಬೇಡ. ನಡೀರಿ, ಒಳಗಡೆ ಹೋಗೋಣ. ನಡೀರಿ ಬಾ ಪುಟ್ಟ. ನಡಿ. ಏನಂದೆ ಅಖಿಲ್? ವ್ರತ ಭಂಗ ಆಗಲ್ವಾ? ಹೇಗಾಗುತ್ತೆ ಅಂತ ನೋಡ್ತಿರೋ. ಹಲೋ ಐಶ್ವರ್ಯ ಮೇಡಮ್. ಅರ್ಜೆಂಟ್ ಆಗಿ ಒಂದು ಕೆಲಸ ಮಾಡಬೇಕು. ಹೇಳಿ ಮೇಡಮ್. ಮಾಡ್ತೀನಿ ಮೇಡಮ್. ಓಕೆ. ಏಯ್, ಗಾಡಿ ತೆಗಿಯೋ. ಶ್ಯಾಮ, ಈಗ ನಾನ್ ಬೀಸೋ ಬಲೆಗೆ ಗ್ಯಾರಂಟಿ ಬೀಳ್ತೀಯಾ? ನಾನು ಮಾಮೂಲಾಗಿ ಎದ್ದು ಓಡಾಡ್ತೀನಿ ಅಂತಾಗ್ಲಿ, ಹೀಗೆ ಹೊರಗಡೆ ಬಂದು ಕೆಲಸ ಮಾಡ್ತೀನಿ ಅಂತಾಗ್ಲಿ ಕನ್ಸಲ್ ಕೂಡ ಅಂದ್ಕೊಂಡಿರ್ಲಿಲ್ಲ ಹರಿಪ್ರಿಯ. ಎಲ್ಲ ನಮ್ ಶ್ಯಾಮ ಪುಣ್ಯ ರೀ. ಹೌದು, ಅವಳು ಪುಣ್ಯನೇ. ಅವಳು ನನಗೆ ಎಲ್ಲಾ ಚಿಕಿತ್ಸೆ ಕೊಡ್ಸಿದ್ದಕ್ಕೆ, ಸಾಯೋ ಸ್ಥಿತಿಲಿ ಮಂಚದ ಮೇಲೆ ಮಲಗಿದ್ದ ನನಗೆ ಜೀವಂತವಾಗಿ ನಾನು ಓಡಾಡ್ತಿರೋದಕ್ಕೆ ಶ್ಯಾಮ ಋಣ ಹೇಗ್ ತೀರಿಸ್ಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ. ಇದೇನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಅದು ಅಲ್ದೆ ತಂದೆ ಮಗಳ ಮಧ್ಯೆ ಏನ್ ಋಣ ಇರುತ್ತೆ? ಇರುತ್ತೆ ಹರಿಪ್ರಿಯ, ಎಲ್ಲ ಅಪ್ಪ ಮಕ್ಕಳ ಮಧ್ಯೆ ಋಣ ಇರುತ್ತೆ. 9 ತಿಂಗಳು ಹೊತ್ತು ಮಗುಗೆ ಜನ್ಮ ಕೊಡ್ತಾಳೆ ತಾಯಿ. ಆ ತಾಯಿ ಋಣನ ಮಗು ಜನ್ಮದಲ್ಲೇ ತೀರ್ಸಕ್ಕಾಗಲ್ಲ. ಹಾಗೆ ನನಗೆ ಪುನರ್ಜನ್ಮ ಕೊಟ್ಟಿರೋ ಶ್ಯಾಮನ್ ಋಣನ ನಾನು ಈ ಜನ್ಮದಲ್ಲೇ ತೀರ್ಸಕ್ಕಾಗಲ್ಲ. ನಾನು ಸತ್ತು ಶ್ಯಾಮ ಹೊಟ್ಟೆಲಿ ಹುಟ್ಟಿದ್ರೂ ಕೂಡ ಆ ಋಣನ ತೀರ್ಸಕ್ಕಾಗಲ್ಲ. ಅಯ್ಯೋ, ಏನ್ರಿ ಮಾತಾಡ್ತಾ ಇದ್ದೀರಾ? ಮುಸ್ಸಂಜೆ ವೇಳೆಲಿ ಈ ರೀತಿ ಅಮಂಗ್ಲದ್ ಮಾತಾಡಬಾರ್ದು ರೀ. ಮೇಲೆ ತಥಾಸ್ತು ದೇವತೆಗಳಿರ್ತಾರೆ. ತಥಾಸ್ತು. ನಿಜವಾಗ್ಲೂ ಮೇಲಿರೋ ದೇವತೆಗಳು ತಥಾಸ್ತು ಅಂದು ನಾನು ಶ್ಯಾಮ ಹೊಟ್ಟೆಲಿ ಹುಡ್ತೀನಿ ಅಂದ್ರೆ ಈ ಕ್ಷಣದಲ್ಲೇ ಸಾಯ್ಬೇಕು ಅಂದ್ರೂ ನಾನು ಆನಂದವಾಗಿ ಸತ್ತು ಹೋಗ್ತೀನಿ. ಸಾಯಕ್ಕೆ ಯಾಕೆ ಅವಸರ ಪಡ್ತಾ ಇದೀಯಾ? ನಾನಿದ್ದೀನಲ್ಲ, ನಾನ್ ನೋಡ್ಕತೀನಿ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ನಿಮ್ ಹತ್ರ ಮಾತಾಡೋದಿಲ್ಲ. ಹಾಸಿಗೆ ಹಿಡಿದು ಮಲಗ್ದಾಗಿಂದ ನೀವ್ ಹೀಗೆ ಏನೇನೋ ಮಾತಾಡೋದು ಅಭ್ಯಾಸ ಆಗೋಗಿದೆ ನಿಮ್ಗೆ. ಅದು ಹಾಗಲ್ಲ ಹರಿಪ್ರಿಯ. ನೀವಿನ್ನೇನು ಮಾತಾಡ್ಬೇಡಿ.
ಇಷ್ಟೊತ್ತಿಗೆ ಶ್ಯಾಮಂಗೆ ಫೋನ್ ಬರ್ಬೇಕಿತ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಎಸ್. ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ಅಪ್ಪ ಹೇಗಿದ್ದಾರಮ್ಮ? ಆರಾಮಾಗಿದ್ದಾರಲ್ವಾ? ಹಲೋ ಅಮ್ಮ, ಯಾಕೇನು ಮಾತಾಡ್ತಿಲ್ಲ? ನಿಮ್ಮಪ್ಪಂಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ನಿಮ್ಮಮ್ಮಂಗೆ ಧ್ವನಿ ಬಿದ್ದು ಹೋಗಿದ್ಯೇನೋ. ಹಲೋ ಅಮ್ಮ, ನಾನು ಮಾತಾಡ್ತಿರೋದು ನಿಂಗೆ ಕೇಳಿಸ್ತಿದ್ಯಾ? ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಹಲೋ ಅಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಹೇಳಮ್ಮ, ಏನಾಯ್ತಮ್ಮ? ಅಪ್ಪ ಹೇಗಿದ್ದಾರೆ? ನಿಮ್ಮಪ್ಪನ್ಗೆ ಅಪ್ಪಂಗೆ ಏನಾಯ್ತು? ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ಆಕ್ಸಿಡೆಂಟಾ? ಅಮ್ಮ, ನೀನೇನು ಹೆದರ್ಬೇಡಮ್ಮ. ಅಪ್ಪಂಗೇನಾಗಲ್ಲ, ನೀನ್ ಧೈರ್ಯವಾಗಿರು. ಅಮ್ಮ ಅಮ್ಮ ಸುಮ್ಮನಿರಮ್ಮ, ಅಪ್ಪಂಗೇನಾಗಲ್ಲ, ಧೈರ್ಯವಾಗಿರಮ್ಮ. ಏನೋ ಅಮ್ಮ, ನಿಮ್ಮಪ್ಪನ ಈ ಪರಿಸ್ಥಿತಿಲಿ ನೋಡ್ತಾ ಇದ್ರೆ ನನಗೆ ಕೈ ಕಾಲೇ ಆಡ್ತಿಲ್ಲ. ನೀನ್ ಈಗಲೇ ಹೊರಟು ಹಾಸ್ಪಿಟ್ಲಿಗೆ ಬಂದ್ಬಿಡಮ್ಮ. ವ್ರತ ಪೂರ್ತಿ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗಬಾರ್ದು. ನಾನು ಹಾಸ್ಪಿಟ್ಲಿಗೆ ಬರಬೇಕಾ? ನಾನು ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಅಮ್ಮ. ಏನಿವಳು ಅಪ್ಪಂಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಹಾಸ್ಪಿಟಲ್ಗೆ ಬರಕ್ ಆಗಲ್ಲ ಅಂತಿದ್ದಾಳಲ್ಲ. ಏನು ಆಗಲ್ವಾ? ಹೌದಮ್ಮ, ಆಗಲ್ಲ. ಇದೇನಮ್ಮ, ನಿಮ್ಮಪ್ಪ ಇಂಥ ಪರಿಸ್ಥಿತಿಲಿ ಇದ್ರೂ ಕೂಡ ನೀನು ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲ. ಅಂದ್ರೆ ಈಗಲೇ ಹೊರಟು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಮ್ಮ. ಬರ್ತೀನಮ್ಮ, ನಾನು ತಪ್ಪದೆ ಹಾಸ್ಪಿಟ್ಲಿಗೆ ಬರ್ತೀನಿ. ನೀನಿನ್ ಗಾಬರಿ ಆಗ್ಬೇಡಮ್ಮ, ಅಪ್ಪಂಗೇನಾಗಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಒಳ್ಳೆ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡ್ತೀನಿ. ನೀನು ಧೈರ್ಯವಾಗಿರಮ್ಮ. ಸರಿನಮ್ಮ, ನೀನು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದ್ಬಿಡಮ್ಮ. ಸರಿನಮ್ಮ, ಇಡ್ತೀನಿ. ನೀನು ಧೈರ್ಯವಾಗಿರು. ಇದೇನು ಸ್ವಂತ ತಂದೆಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಶ್ಯಾಮ ಮನೆ ಬಿಟ್ಟು ಹೋಗಲ್ಲ ಅಂತಿದ್ದಾಳಲ್ಲ. ಹೇಗೆ ಇವಳನ್ನ ಮನೆಯಿಂದ ಹೊರಗಡೆ ಕಳಿಸೋದು? ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ನಿಮ್ಮಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ಏನ್ ಕೃಷ್ಣ ಇದು? ಯಾಕೆ ಹೀಗ್ ಮಾಡ್ದೆ? ಈ ಮನೆ ಕೆರಿ ಮಗನ್ಗೆ ಇರೋ ದೋಷನೆಲ್ಲ ದೂರ ಮಾಡಿ ಅವ್ರನ್ನ ಕಾಪಾಡ್ಕೊಳ್ಳೋದಿಕ್ಕೆ ವಟ ಸಾವಿತ್ರಿ ವ್ರತ ಮಾಡ್ತಿದ್ದೀನಿ. ಈ ವ್ರತ ಪೂರ್ತಿ ಆಗೋವರೆಗೂ ನಾನೀ ಮನೆಯಿಂದ ಹೊರಗಡೆ ಹೋಗ್ಬಾರ್ದು. ಇಂಥ ಪರಿಸ್ಥಿತಿಯಲ್ಲಿ ಅಪ್ಪ ಹಾಸ್ಪಿಟ್ಲಲ್ಲಿದ್ರೆ ನಾನು ಹೇಗೆ ಹೋಗೋದು? ಹೋಗಿ ಹೇಗೆ ನೋಡೋದು? ಹಾಗಂತ ಹಾಸ್ಪಿಟ್ಲಿಗೆ ಹೋಗಕ್ಕೂ ಆಗದಿರೋ ಪರಿಸ್ಥಿತಿ. ಅಲ್ಲಿ ಪಾಪ ನಮ್ಮಮ್ಮ ಒಬ್ಳೇ ಇದ್ದಾಳೆ. ಅಮ್ಮಂಗೆ ಧೈರ್ಯ ಹೇಳೋಕ್ಕಾದ್ರೂ ನಾನು ಅಮ್ಮನ ಪಕ್ಕದಲ್ಲೇ ಇರಬೇಕು ಕೃಷ್ಣ. ಒಂದು ಹೆಣ್ಣು ಒಂದೇ ಸಮಯದಲ್ಲಿ
ಎರಡು ಕಡೆ ಅಲ್ಲಿ ಇಲ್ಲಿ ಇರೋದು ಹೇ ಕೃಷ್ಣ. ನನ್ ವ್ರತ ಪೂರ್ತಿ ಆಗೋವರೆಗೂ ಅಲ್ಲಿಗೆ ಹೋಗಲ್ಲ, ನಾನಿಲ್ಲೇ ಇರ್ತೀನಿ. ಅಲ್ಲಿ ಅಮ್ಮ ಅಪ್ಪನ ಜೊತೆ ನೀನೇ ಇರ್ಬೇಕು ಕೃಷ್ಣ. ಅಪ್ಪ ಬೇಗ ಹುಷಾರಾಗೋ ಹಾಗೆ ನೀನೇ ಮಾಡ್ಬೇಕು. ಅಮ್ಮಂಗೆ ಧೈರ್ಯ ನೀನೇ ಹೇಳ್ಬೇಕು. ನಿಮ್ಮ ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿದ್ಯಮ್ಮ. ವ್ರತ ಪೂರ್ತಿ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗಬಾರ್ದು. ಹಲೋ. ಹಲೋ, ನಮಸ್ಕಾರ ಡಾಕ್ಟರ್. ನಾನು ಆನಂದ ಗಜಪತಿ ವರ್ಮಾ ಅವರ ಚಿಕ್ಕ ಸೊಸೆ ಮಾತಾಡ್ತಿರೋದು. ನಮಸ್ಕಾರಮ್ಮ, ಹೇಳಿ. ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿದ್ದಾರೆ. ಹೌದಾ? ಅವ್ರ ಹೆಸರೇನಮ್ಮ? ನಾರಾಯಣ. ಓ, ನಾರಾಯಣ ಅವರಾ? ಓಕೆ ಓಕೆ, ಅವರಿಗೆ ಟ್ರೀಟ್ಮೆಂಟ್ ನಾನೇ ಕೊಡ್ತಿದ್ದೀನಮ್ಮ. ಅಪ್ಪನ ಪರಿಸ್ಥಿತಿ ಈಗ ಹೇಗಿದೆ ಡಾಕ್ಟರ್? ತಲೆಗೆ ದೊಡ್ಡ ಏಟು ಬಿದ್ದಿರೋದ್ರಿಂದ ಅವ್ರಿಗೆ ಪೂರ್ತಿ ಪ್ರಜ್ಞೆ ತಪ್ಪಿದೆ. ತುಂಬ ರಕ್ತ ಹೋಗಿದೆಯಮ್ಮ. ಅವರಿಗೆ ಪ್ರಜ್ಞೆ ಬರೋ ತನಕ ಕಂಡೀಷನ್ ಹೀಗೆ ಅಂತ ಕ್ಲಿಯರ್ ಆಗಿ ಹೇಳೋಕ್ಕಾಗಲ್ಲ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್, ಅವ್ರ ಪ್ರಾಣನ ನೀವೇ ಉಳಿಸ್ಬೇಕು. ನನ್ನಿಂದಾದ ಪ್ರಯತ್ನ ನಾನು ಮಾಡ್ತೀನಮ್ಮ. ಆಮೇಲೆ ಆ ದೇವ್ರ ದಯೆ, ನಿನ್ನ ಅದೃಷ್ಟ. ಡಾಕ್ಟರ್, ನನ್ಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಏನಮ್ಮ? ನಮ್ಮ ಅಪ್ಪನ ಪರಿಸ್ಥಿತಿ ಹೀಗಿದೆ ಅನ್ನೋ ವಿಷಯನ ದಯವಿಟ್ಟು ನಮ್ಮಮ್ಮಂಗೆ ಹೇಳ್ಬೇಡಿ ಡಾಕ್ಟರ್. ಅವ್ರಿಗಷ್ಟು ಸೀರಿಯಸ್ ಅನ್ನೋ ವಿಷಯ ನಮ್ಮಮ್ಮಂಗೆ ಗೊತ್ತಾದ್ರೆ ನಮ್ಮಮ್ಮಂಗೆ ಸಹಿಸ್ಕೊಳಕ್ಕಾಗಲ್ಲ. ಆಯ್ತಮ್ಮ, ಅವ್ರ ಕಂಡೀಷನ್ ಇಷ್ಟು ಕ್ರಿಟಿಕಲ್ ಆಗಿದೆ ಅಂತ ನಾನು ನಿಮ್ಮ ಅಮ್ಮಂಗೆ ಹೇಳಲ್ಲ. ನೀವು ಬಂದಮೇಲೆ ನೀವೇ ನಿಧಾನವಾಗಿ ಅವರಿಗೆ ಹೇಳಿಬಿಡಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಡ್ತೀನಮ್ಮ. ಅಪ್ಪನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತಿದ್ದಾರೆ ಡಾಕ್ಟರ್. ಏನ್ ಮಾಡ್ಲಿ ಈಗ? ಈ ವಿಷಯ ಅಖಿಲ್ ಅವ್ರಿಗೆ ಹೇಳಿದ್ರೆ? ಅಯ್ಯೋ ಬೇಡ, ವಿಷಯ ಹೇಳಿದ್ರೆ ಅವ್ರು ಈಗಲೇ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾರೆ. ಮನೆ ಬಿಟ್ಟು ಹೊರಗಡೆ ಹೋದ್ರೆ ವ್ರತ ಭಂಗ ಆಗುತ್ತೆ. ವ್ರತ ಪೂರ್ತಿ ಆಗೋವರೆಗೂ ಅಪ್ಪನ ಬಗ್ಗೆ ಯಾರಿಗೂ ಹೇಳ್ಬಾರ್ದು. ನಾನು ಬರ್ತೀನಿ ಅಂತ ಪಾಪ ಅಮ್ಮ ಅಲ್ಲಿ ಕಾಯ್ತಾ ಇರ್ತಾಳೆ. ಫೋನ್ ಮಾಡಿ ಹೇಳ್ತೀನಿ. ಹಲೋ ಅಮ್ಮ, ಶ್ಯಾಮ ಹೊರಟಿದ್ಯಾ? ಇನ್ನೂ ಇಲ್ಲ ಅಮ್ಮ, ಸ್ವಲ್ಪ ಟೈಮ್ ಆಗುತ್ತೆ. ಈಗಷ್ಟೇ ಡಾಕ್ಟರ್ ಹತ್ರ ಮಾತಾಡಿದ್ದೀನಮ್ಮ. ಏನಂದ್ರಮ್ಮ? ಭಯ ಪಡೋವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ರಮ್ಮ. ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದಾರಮ್ಮ. ಆದ್ರೆ ಅವ್ರಿಗಿನ್ನೂ ಪ್ರಜ್ಞೆ ಕೂಡ ಬಂದಿಲ್ಲಮ್ಮ. ಬರತ್ತಮ್ಮ, ಅಪ್ಪನ್ಗೆ ಬೇಗ ಪ್ರಜ್ಞೆ ಬರುತ್ತೆ. ಅವ್ರಿಗೆ ಕೊಡ್ತಿರೋ ಔಷಧಿಯಲ್ಲಿ ಸ್ವಲ್ಪ ಮತ್ತಿರತ್ತಂತೆ. ಆ ಮತ್ತೆ ಇಳಿದ್ಮೇಲೆ ಅವ್ರಿಗೆ ಪ್ರಜ್ಞೆ ಬರತ್ತಂತೆ. ಹೌದಾ? ಹೌದಮ್ಮ, ಇದನ್ನೆಲ್ಲ ಡಾಕ್ಟ್ರೇ ಹೇಳಿದ್ದಮ್ಮ. ನೀನ್ ಧೈರ್ಯವಾಗಿರು. ಸರಿನಮ್ಮ, ನಾನು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಇಡ್ತೀನಮ್ಮ. ಸರಿ ಶ್ಯಾಮ, ಇಡ್ತೀನಿ. ಕೃಷ್ಣ, ಅಪ್ಪನ್ ಕಾಪಾಡೋ ಕರ್ತವ್ಯ ನಿಂದೆ ಕೃಷ್ಣ, ನಿಂದೆ.
ಇದೇನು ಶ್ಯಾಮ ಮತ್ತೆ ಫೋನ್ ಮಾಡ್ತೀನಿ ಅಂದ್ಲು, ಮಾಡ್ಲೇ ಇಲ್ಲ. ಸಂಜೆನೆ ಅವ್ರ ಅಪ್ಪಂಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಅಂತ ಮುಖ್ಯವಾದ ಕೆಲಸ ಏನಿರ್ಬೋದು ಶ್ಯಾಮಗೆ? ಒಂದ್ಸಲ ಫೋನ್ ಮಾಡ್ತೀನಿ. ಹಲೋ ಅಮ್ಮ. ಏನ್ ಶ್ಯಾಮ ಇನ್ನೂ ಬರ್ಲೇ ಇಲ್ಲ? ನಾನು ಬರ್ತೀನಮ್ಮ, ಬರ್ತೀನಿ, ಖಂಡಿತ ಬರ್ತೀನಿ. ಯಾವಾಗ ಬರ್ತೀಯಮ್ಮ ನೀನು? ನಾನು ನಾಳೆ ಬರ್ತೀನಮ್ಮ. ನಾಳೆನಾ? ನಾಳೆ ಬರ್ತೀನಿ ಅಂತೀಯಲ್ಲಮ್ಮ. ನಿಮ್ಮಪ್ಪನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ದು, ನಾನಿಲ್ಲಿ ಒಂಟಿಯಾಗಿರ್ತೀನಿ ಅಂತ ಗೊತ್ತಿದ್ರು ಕೂಡ ನಾಳೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ. ಅದು ಹಾಗಲ್ಲಮ್ಮ, ಅದು ನಾನು ಬರಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಮ್ಮ. ಬರಕ್ಕಾಗದೇ ಇರೋ ಪರಿಸ್ಥಿತಿನ? ಏನಾಯ್ತು ಶ್ಯಾಮ? ಗಾಬರಿ ಆಗ್ಬೇಡಮ್ಮ, ಗಾಬರಿ ಆಗ್ಬೇಡ. ನಾನಿವತ್ತು ವಟ ಸಾವಿತ್ರಿ ವ್ರತ ಮಾಡ್ತಿದ್ದೀನಮ್ಮ. ಈ ವ್ರತನ ತುಂಬಾ ನೇಮ ನಿಷ್ಠೆಯಿಂದ ಮಾಡ್ಬೇಕಮ್ಮ. ಆ ಮನೆ ಕಿರಿ ಸಂತಾನಕ್ಕೆ ಒಳ್ಳೇದಾಗಲ್ಲ. ಕಾಲ ಕೂಡ್ ಬರದೇ ಇದ್ರೆ ಪ್ರಾಣಕ್ಕೆ ಅಪಾಯ ಸಂಭವ ಆಗಬಹುದು. ಆತನ ಹೆಂಡತಿ ವಟ ಸಾವಿತ್ರಿ ವ್ರತನ ಮಾಡಬೇಕು. ಇದೇ ಅಮ್ಮ ನನ್ನ ಪರಿಸ್ಥಿತಿ. ವ್ರತ ಪೂರ್ತಿ ಆಗೋವರೆಗೂ ನಾನು ಮನೆ ಬಿಟ್ಟು ಬರಕ್ಕಾಗಲ್ಲ. ಬಿಟ್ರೆ ತುಂಬಾ ದೊಡ್ಡ ಅಪಾಯ ಆಗುತ್ತೆ. ಅದಕ್ಕೆ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಬರಕ್ಕಾಗ್ತಿಲ್ಲ. ನನ್ನ ಕ್ಷಮಿಸಮ್ಮ, ದಯವಿಟ್ಟು ನನ್ನ ಕ್ಷಮಿಸು. ಅಯ್ಯಯ್ಯೋ, ಏನಮ್ಮ ಹೀಗೆ ಮಾತಾಡ್ತಾ ಇದ್ಯಾ? ನೀನಲ್ಲಿ ವ್ರತ ಮಾಡ್ತಾ ಮಧ್ಯದಲ್ಲೇ ಹೇಗೆ ಬರೋಕ್ಕಾಗತ್ತೆ? ಪರವಾಗಿಲ್ಲಮ್ಮ, ಪರವಾಗಿಲ್ಲ. ನಾಳೆ ವ್ರತ ಮುಗಿದ್ಮೇಲೇನೆ ಬಾ. ಶ್ಯಾಮ, ಒಂದು ವಿಷಯ ನೆನಪಲ್ಲಿಟ್ಕೋ. ಎಂಥ ಪರಿಸ್ಥಿತಿ ಬಂದರೂ ಕೂಡ, ಯಾವ ರೀತಿ ಸುದ್ದಿ ಕೇಳಬೇಕಾದ್ರೂ ಕೂಡ ನೀನು ಮಾತ್ರ ವ್ರತ ಭಂಗ ಮಾಡಬೇಡಮ್ಮ. ನೇಮ ನಿಷ್ಠೆಯಿಂದ ಆ ವ್ರತನ ಪೂರ್ತಿ ಮಾಡು. ಅಳಿಯಂದ್ರು 100 ಕಾಲ ಸಂತೋಷವಾಗಿರೋ ಹಾಗೆ ನೋಡ್ಕೊ. ಸರಿನಮ್ಮ, ನಾಳೆ ವ್ರತ ಪೂರ್ತಿ ಆದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಬರ್ತೀನಿ. ಅಷ್ಟರಲ್ಲಿ ಏನಾದರೂ ಅಗತ್ಯ ಇದ್ರೆ ತಕ್ಷಣ ಫೋನ್ ಮಾಡಮ್ಮ. ಸರಿನಮ್ಮ. ನೀನು ಡಾಕ್ಟ್ರ್ ಹತ್ರ ಮಾತಾಡಿದ್ಯಲ್ಲ, ಇನ್ನು ಅವ್ರು ನೋಡ್ಕೊಳ್ತಾರೆ ಬಿಡು. ನೀನು ನಮ್ಮ ಬಗ್ಗೆ ಯೋಚನೆ ಮಾಡ್ದೇನೆ ನೀನು ನೆಮ್ಮದಿಯಾಗಿ ವ್ರತನ ಪೂರ್ತಿ ಮಾಡು. ಸರಿ ಅಮ್ಮ, ಇಡ್ತೀನಮ್ಮ. ಹೊಸ ನಂಬರಿಂದ ಫೋನ್ ಬರ್ತಿದೆ. ಇಷ್ಟು ಬೆಳಗ್ಗೆ ಯಾರು ಫೋನ್ ಮಾಡ್ತಿರ್ತಾರೆ? ಹಲೋ, ಶ್ಯಾಮ ಅವರ ಇದು? ಹೌದು.